ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕೆಮಿಸ್ಟ್ರಿ ವಿಷಯದಲ್ಲಿ ಕೆಮಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ಈ ಕೆಮಿಕಲ್ ಚೇಂಜಸ್ ಆ್ಯಂಡ್ ರಿಯಾಕ್ಷನ್ಸ್ಗೆ ನಾವು ಕನ್ನಡದಲ್ಲಿ ರಾಸಾಯನಿಕ ಬದಲಾವಣೆ ಮತ್ತು ರಾಸಾಯನಿಕ ಕ್ರಿಯೆಗಳು ಅಂತ ಹೇಳ್ತೀವಿ. ಈ ರಾಸಾಯನಿಕ ಬದಲಾವಣೆಗಳು ಅನ್ನೋದು ಕಾನ್ಸೆಪ್ಟ್ಗೆ ನಾವು ಹೋಗೋದಕ್ಕಿಂತ ಮುಂಚೆ, ಈ ಕೆಮಿಕಲ್ ಚೇಂಜಸ್ ಅಂತ ಏನು ಹೇಳ್ತೀವೋ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಾವು ಚೇಂಜಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ನಾವು ದಿನನಿತ್ಯ ಜೀವನದಲ್ಲಿ ಈ ಬದಲಾವಣೆಗಳನ್ನ ನೋಡ್ತಾ ಇರ್ತೀವಿ ಅಲ್ವಾ. ಯಾರೋ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಒಂದಷ್ಟು ದಿನಗಳ ನಂತರ ಅವನು ದೊಡ್ಡವರಾಗ್ತಾನೆ ಅಲ್ವಾ. ಒಂದು ಬೀಜನ ಹಾಕಿರ್ತೀವಿ ಭೂಮಿಗೆ, ಆ ಬೀಜ ದಿನದಿಂದ ದಿನಕ್ಕೆ ಏನಾಗುತ್ತೆ, ಬೆಳೆದು ಮೊಳಕೆ ಹೊಡೆದು ಒಂದು ಗಿಡ ಆಗುತ್ತೆ. ಅದು ಕೂಡ ಬದಲಾವಣೆ ಅಲ್ವಾ. ದೆನ್ ಹಗಲಿರೋದು ಕತ್ಲೆ ಆಗುತ್ತೆ, ಕತ್ಲೆ ಇರೋದು ಹಗಲಾಗುತ್ತೆ, ಬೆಳಕಾಗುತ್ತೆ ಅಲ್ವಾ. ಯಾವುದೋ ಒಂದು ಕತ್ಲೆ ರೂಮ್ ಇರ್ತದೆ, ಆ ಕತ್ಲೆ ರೂಮಲ್ಲಿ ನಾವು ಒಂದು ಲೈಟ್ ಆನ್ ಮಾಡಿದ್ರೆ ಅಲ್ಲೂ ಒಂದು ಬದಲಾವಣೆ ಆಗುತ್ತೆ ಅಲ್ವಾ. ಹಾಗಾದ್ರೆ ಈ ಚೇಂಜಸ್ ಅಂದ್ರೆ ಏನು, ಬದಲಾವಣೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಚೇಂಜ್ ಇಸ್ ಎನಿಥಿಂಗ್ ದಟ್ ಮೇಕ್ಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಹೌ ಇಟ್ ವಾಸ್ ಬಿಫೋರ್. ಈಗ ಮೊದಲು ಹೇಗೆ ಇತ್ತೋ ಅದಕ್ಕಿಂತ ಏನಾದ್ರು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅಥವಾ ಏನಾದ್ರು ಡಿಫ್ರೆನ್ಸ್ ಕಾಣಿಸಿದ್ರೆ ಅದನ್ನೇ ನಾವೇನಂತ ಹೇಳ್ತೀವಿ, ಚೇಂಜಸ್ ಅಂತ ಹೇಳ್ತೀವಿ ಅಥವಾ ಬದಲಾವಣೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಕೈಯಲ್ಲಿ ಒಂದು ಪೆನ್ ಇದೆ. ಈ ಪೆನ್ನಿನ ಕ್ಯಾಪ್ ಅನ್ನ ತೆಗೆದು ನಾನು ರೀಫಿಲ್ನ ಹೊರಗಡೆ ತೆಗಿತೀನಿ. ಏನಾದ್ರು ಬದಲಾವಣೆ ಆಯ್ತಾ ಅಂದ್ರೆ ಎಸ್, ಬದಲಾವಣೆ ಆಯ್ತು ಅಲ್ವಾ. ಬದಲಾವಣೆ ಆಗ್ಲಿಲ್ವಾ? ಆಯ್ತು. ದೆನ್ ಈಗ ನಂದೊಂದು ಉಗುರಿದೆ ಒಂದು ಬೆರಳಲ್ಲಿ, ಆ ಉಗುರನ್ನ ಕಟ್ ಮಾಡ್ತೀನಿ, ಅಲ್ಲಿ ಬದಲಾವಣೆ ಆಯ್ತಾ ಅಂದ್ರೆ ಎಸ್, ಬದಲಾವಣೆ ಆಯ್ತು. ಅದಾದ ನಂತರ ನಾವು ಇದು ಒಂದಷ್ಟು ಎಕ್ಸಾಂಪಲ್ಗಳನ್ನ ನಾವು ನೋಡೋದಾದ್ರೆ, ಚೇಂಜಸ್ಗೆ ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ, ಡೇ ಆ್ಯಂಡ್ ನೈಟ್ ಇರ್ಬೋದು. ಡೇ ಆ್ಯಂಡ್ ನೈಟ್. ಅದಾದ ನಂತರ ಯಾವುದೋ ಒಂದು ಮರ ನೋಡ್ತೀವಿ, ಆ ಮರದಲ್ಲಿ ಹಸಿರು ಎಲೆ ಇರುತ್ತೆ, ಆ ಹಸಿರು ಎಲೆ ಎಲ್ಲೋ ಲೀಫ್ ಹಾಕಿ ನೋಟ್ ಆಗುತ್ತಲ್ವಾ, ಒಂದಷ್ಟು ದಿನ ಆದಮೇಲೆ ಅದು ಕೂಡ ಚೇಂಜಸ್ಗೆ ಎಕ್ಸಾಂಪಲ್ ಆಗುತ್ತೆ. ಗ್ರೀನ್ ಲೀವ್ಸ್ ಟು ಯೆಲ್ಲೋ. ದೆನ್ ಇದಾದ್ಮೇಲೆ ಹಾಲು ಮೊಸರಾಗತ್ತೆ ಅಲ್ವಾ. ದೆನ್ ಮಿಲ್ಕ್ ಇಂಟು ಕರ್ಡ್ ಇರ್ಬೋದು. ದೆನ್ ಐಸ್ ವಾಟರ್ ಆಗೋದಿರ್ಬೋದು. ಇವೆಲ್ಲವೂ ಕೂಡ ಬದಲಾವಣೆ. ಈ ರೀತಿ ತುಂಬಾ ಬದಲಾವಣೆಗಳನ್ನ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ ಅಲ್ವಾ. ಹಾಗಾದ್ರೆ ಈ ರೀತಿ ಆಗ್ತಕ್ಕಂತಹ ಬದಲಾವಣೆಗಳು ಎಲ್ಲವೂ ರೀತಿ ಒಂದೇ ರೀತಿ ಬದಲಾವಣೆಗಳ ಅಂತ ನೋಡೋದಾದ್ರೆ ಇಲ್ಲ. ನೋಡೋದಾದ್ರೆ ಸಮ್ ಚೇಂಜಸ್ ಓನ್ಲಿ ಎಫೆಕ್ಟ್ ಆನ್ ದ ಅಪಿಯರೆನ್ಸ್ ಆಫ್ ದ ಸಬ್ಸ್ಟೆನ್ಸ್. ಅಂದ್ರೆ ಆ ಫಿಸಿಕಲ್ ಏನಿರುತ್ತೋ ಅದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ. ಅಂದ್ರೆ ಈಗ ನಾನು ಇಲ್ಲಿ ತೋರಿಸ್ತೆ, ಈ ಪೆನ್ನಿಂದು ಒಂದು ಕ್ಯಾಪ್ ತೆಗೆದು ನಾನು ರೀಫಿಲ್ ತೆಗೆದ್ರೆ ಅಲ್ಲಿ ಏನೊಂದು ಅಂತ ದೊಡ್ಡ ಚೇಂಜಸ್ ಆಗಲ್ಲ, ಅಲ್ಲಿ ಏನೋ ಹೊಸ ಉತ್ಪನ್ನ ನಮಗೆ ಸಿಗೋದಿಲ್ಲ. ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅಷ್ಟೇ. ಈಗ ನಾನು ಇದನ್ನ ಕಟ್ ಮಾಡಿದೆ ಅಂದ್ರೆ ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ವೈಲ್ ಅದರ್ಸ್ ಪ್ರೊಡ್ಯೂಸ್ ಅ ಕಂಪ್ಲೀಟ್ಲಿ ನ್ಯೂ ಸಬ್ಸ್ಟೆನ್ಸ್. ಇನ್ನ ಕೆಲವು ಕಡೆ ಚೇಂಜಸ್ ಆದಾಗ ಏನಾಗುತ್ತೆ, ಒಂದು ಹೊಸ ಉತ್ಪನ್ನ, ಒಂದು ಅಥವಾ ಹೊಸ ಉತ್ಪನ್ನಗಳು ಸಿಗ್ತಾ ಹೋಗ್ತವೆ. ಈ ಆಧಾರದ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಚೇಂಜಸ್ನ ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಫಿಸಿಕಲ್ ಚೇಂಜ್. ಏನು ಫಿಸಿಕಲ್ ಚೇಂಜ್? ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಗೊತ್ತಿದ್ಯಾ? ಭೌತ ಬದಲಾವಣೆ ಅಂತ ಹೇಳ್ತೀವಿ. ಭೌತ ಬದಲಾವಣೆ ಅಂತ ಹೇಳ್ತೀವಿ. ದೆನ್ ಇನ್ನ ಒಂದಿದೆ, ಇಲ್ಲಿ ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್ ಬರುತ್ತೆ, ಅದಕ್ಕೆ ನಾವು ರಿಯಾಕ್ಷನ್ ಆದಾಗ ಅದಕ್ಕೆ ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಕೆಮಿಕಲ್ ಚೇಂಜ್. ಈ ಕೆಮಿಕಲ್ ಚೇಂಜ್ಗೆ ಕನ್ನಡದಲ್ಲಿ ಏನು ಹೇಳ್ತೀವಿ? ರಾಸಾಯನಿಕ ಬದಲಾವಣೆ. ನಮ್ಮ ಸುತ್ತಮುತ್ತ ಆಗೋ ಎಲ್ಲಾ ಮೇಜರ್ ಬದಲಾವಣೆಗಳಲ್ಲಿ ನಾವು ಇದೆರಡು ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್. ಭೌತ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ. ಓಕೆ, ದೆನ್ ಮೊದಲಿಗೆ ಫಿಸಿಕಲ್ ಚೇಂಜ್ ಅಥವಾ ಭೌತ ಬದಲಾವಣೆ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ನಾವೀಗಾಗಲೇ ತೋರಿಸ್ದೆ, ಇಲ್ಲಿ ನನ್ನ ಹತ್ರ ಒಂದು ನೋಟ್ಬುಕ್ ಇದೆ. ಈ ನೋಟ್ಬುಕ್ನ ನಾನು ಕಟ್ ಮಾಡ್ತೀನಿ. ಇಲ್ಲಿ ಏನಾಯ್ತು, ಕೇವಲ ಫಿಸಿಕಲ್ ಚೇಂಜ್ ಆಯ್ತು, ಅಲ್ಲಿ ಯಾವುದೇ ಒಂದು ಹೊಸ ಉತ್ಪನ್ನ ನಮಗೆ ಸಿಗ್ಲಿಲ್ಲ. ಓಕೆನಾ. ದೆನ್ ಇಲ್ಲಿ ನನ್ನ ಕೈಯಲ್ಲಿ ಒಂದು ಪೆನ್ ಇದೆ, ಈ ಪೆನ್ ಅನ್ನು ನಾನು ಮುರಿದು ಹಾಕ್ತೀನಿ, ಇಲ್ಲಿ ಏನಾದ್ರು ಹೊಸ ಉತ್ಪನ್ನ ಸಿಗ್ತಾ?
ಏನೋ ಇತ್ತು, ಏನೋ ಪೆನ್ ಇತ್ತು, ಆ ಪೆನ್ನೇ ಮುರಿದೋಯ್ತು ಅಷ್ಟೇ, ಯಾವುದೋ ಹೊಸ ಉತ್ಪನ್ನ ನಮಗೆ ಸಿಗಲಿಲ್ಲ. ಓಕೆ, ಹಾಗಾದರೆ ನಾವು ಫಿಸಿಕಲ್ ಚೇಂಜ್ಗೆ ನಾವು ಏನಂತ ಹೇಳ್ಬೋದು ಅಂತ ಅಂದರೆ, ಇಟ್ ಈಸ್ ನೋ ಚೇಂಜ್, ನೋ ಚೇಂಜಸ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್. ಯಾವುದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಇಲ್ಲಿ ಬದಲಾವಣೆ ಆಗೋದಿಲ್ಲ, ಅಂದ್ರೆ ಯಾವುದೋ ಹೊಸ ಉತ್ಪನ್ನ ನಮಗೆ ಸಿಗ್ತಾ ಹೋಗೋದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಚೇಂಜ್ ಆಗ್ಬೋದು? ಚೇಂಜ್ ಆದ್ರೆ ಚೇಂಜಸ್ ಇನ್ ಕಲರ್, ಬಣ್ಣದಲ್ಲಿ ಯಾವ್ದಾದ್ರು ಬದಲಾವಣೆ ಆಗ್ಬೋದಾ ಅಂದ್ರೆ ಖಂಡಿತ ಆಗ್ಬೋದು. ಚೇಂಜಸ್ ಇನ್ ಕಲರ್, ದೆನ್ ಶೇಪ್. ಈಗ ನಾನು ಹೇಳ್ದೆ ಅಲ್ವಾ, ಈಗ ಯಾವುದೋ ಒಂದು ಶೇಪಲ್ಲಿ ಇತ್ತು ಇದು, ಈಗ ನಾನು ಇದನ್ನ ಕಟ್ ಮಾಡಿದ್ರೆ ಆ ಶೇಪೇ ಚೇಂಜ್ ಆಗೋಗುತ್ತೆ ಅಲ್ವಾ? ಹಾಗಂತ ಇದು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಇದು ಫಿಸಿಕಲ್ ಚೇಂಜ್ ಆಗುತ್ತೆ ಅಷ್ಟೆ. ಶೇಪ್ ಇರ್ಬೋದು, ಕಲರ್ ಇರ್ಬೋದು, ಇದಾದ ನಂತರ ಸೈಜ್. ಒಂದು ಪೇಪರ್ನ ನಾವು ಎಕ್ಸಾಂಪಲ್ ತಗೊಳ್ಳೋದ್ರೆ, ಪೇಪರ್ನ ಕಟ್ ಮಾಡ್ತಾ ಮಾಡ್ತಾ ಅದ್ರ ಸೈಜ್ ವೇರಿ ಆಗುತ್ತೆ ಅಲ್ವಾ? ಹಾಗಾಗಿ ಸೈಜ್ ಕೂಡ ಇಲ್ಲಿ ವೇರಿ ಆಗ್ಬೋದು. ಇಲ್ಲಿ ನಾವು ಇದನ್ನ ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಇದಾದ ನಂತರ ಈ ಫಿಸಿಕಲ್ ಚೇಂಜಲ್ಲಿ ಜನರಲಿ ಏನಾಗುತ್ತಪ್ಪ ಅಂದರೆ, ಜನರಲಿ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್, ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್. ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂದರೆ, ಯಾವುದೇ ರೀತಿಯ ಹೊಸ ಉತ್ಪನ್ನಗಳು ಫಿಸಿಕಲ್ ಚೇಂಜಲ್ಲಿ ಬರೋದಿಲ್ಲ. ಈಗ ನಮಗೆ ಅನ್ನಿಸ್ಬೋದು, ನೀರಿರುತ್ತೆ, ನೀರು ಐಸ್ ಆಗುತ್ತೆ, ಐಸು ನೀರು ಆವಿಯಾಗಿ ಇನ್ನೇನೋ ಒಂದು ಆಗುತ್ತೆ, ವೇಪರ್ ಆಗುತ್ತೆ, ಅಲ್ಲಿ ಹೊಸ ಉತ್ಪನ್ನ ಸಿಗ್ಲಿಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಅದು ಯಾವುದೋ ಹೊಸ ಉತ್ಪನ್ನ ಆಗಲ್ಲ, ಅದು ಸ್ಟೇಟಲ್ಲಿ ಚೇಂಜ್ ಆಯಿತು ಅಷ್ಟೇ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಲ್ವ, ಆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಚೇಂಜ್ ಆಯಿತು ಅಷ್ಟೇ. ಅದು ನೀರಾಗಿದ್ದಾಗ್ಲೂ H2Oನೇ, ಅದು ಮಂಜುಗೆಡ್ಡೆ ಆದಾಗ್ಲೂ H2Oನೇ, ಅದೇನೋ ವೇಪರ್ ಆಯಿತು ಅಂದರೆ ಅವಾಗನೂ ಅದು H2Oನೇ. ಏನೂ ಅಲ್ಲಿ ಚೇಂಜಸ್ ಆಗಲ್ಲ. ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋಲ್ಲ. ಅದನ್ನೇ ನಾವಿಲ್ಲಿ ಫಸ್ಟಿಗೆ ಬರೆದಿರೋದು. ಓಕೆನಾ? ಓಕೆ, ದೆನ್ ಯೂಶುವಲಿ ರಿವರ್ಸಿಬಲ್ ಪ್ರೋಸೆಸ್, ಯೂಶುವಲಿ ರಿವರ್ಸಿಬಲ್ ಪ್ರೋಸೆಸ್, ಸಾಮಾನ್ಯವಾಗಿ ರಿವರ್ಸಿಬಲ್ ಪ್ರೋಸೆಸ್ ಆಗಿರುತ್ತೆ. ಅಂದರೆ ಏನೋ ದೊಡ್ಡದಾಗಿ ಏನೋ ಬದಲಾವಣೆ ಆಗೋದಿಲ್ಲ. ಈಗ ನಾವು ಪೇಪರ್ನ ಕಟ್ ಮಾಡಿದ್ರೆ ಅದು ಪೇಪರ್ ಆಗೇ ಇರುತ್ತೆ. ಈಗ ಮಂಜುಗೆಡ್ಡೆ ನೀರಾದರೆ ಅದು ಕೂಡ H2O ಮಾಲಿಕ್ಯೂಲ್ಸೇ ಇರುತ್ತೆ. ಈಗ ನಾನು ಇನ್ನೇನೋ ಈ ಪೆನ್ ಇದೆ, ಈ ಪೆನ್ನನ್ನು ಕಟ್ ಮಾಡಿದರೆ ಇದೇನೋ ಹೊಸದಾಗಿ ಯಾವುದೋ ಸಲ್ಫ್ಯೂರಿಕ್ ಆ್ಯಸಿಡೋ ಇನ್ನೊಂದೇನೋ ಹೊಸದಾಗಿ ಇನ್ನೇನೋ ಪ್ರೊಡ್ಯೂಸ್ ಮಾಡೋದಿಲ್ಲ. ಇದರಲ್ಲಿ ಏನಿತ್ತು ಪ್ರಾಪರ್ಟೀಸ್, ಅದೇ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ದೆನ್ ಇದಕ್ಕೆ ನಾವು ಒಂದಷ್ಟು ಎಕ್ಸಾಂಪಲ್ಗಳು ನೋಡೋಣ. ಏನು ಎಕ್ಸಾಂಪಲ್ಗಳಿರ್ಬೋದು ಫಿಸಿಕಲ್ ಚೇಂಜಸ್ಗೆ ಅಥವಾ ಭೌತ ಬದಲಾವಣೆಗೆ? ಎಕ್ಸಾಂಪಲ್ಸ್ ಏನಿರ್ಬೋದು? ಕಟ್ಟಿಂಗ್ ಆಫ್ ಪೇಪರ್ ಇರ್ಬೋದು, ಕಟ್ಟಿಂಗ್ ಆಫ್ ಪೇಪರ್. ದೆನ್ ಇನ್ನೇನು ಹೇಳ್ಬೋದು? ಕಟ್ಟಿಂಗ್ ಆಫ್ ಪೇಪರ್ ಇರ್ಬೋದು, ಕಟ್ಟಿಂಗ್ ಆಫ್ ವುಡ್ ಇರ್ಬೋದು. ದೆನ್ ಮೆಲ್ಟಿಂಗ್ ಆಫ್ ಕ್ಯಾಂಡಲ್. ಕ್ಯಾಂಡಲ್ ಮೆಲ್ಟ್ ಮಾಡ್ತೀವಲ್ವಾ, ಅದು ಕೂಡ ಭೌತ ಬದಲಾವಣೆ ಆಗುತ್ತೆ. ಅಲ್ಲಿ ನೀವು ಅನ್ನಿಸ್ಬೋದು, ಅಲ್ಲಿ ನಾವು ಬೆಂಕಿ ಹಚ್ತೀವಿ, ಬೆಂಕಿ ಹಾಕ್ತೀವಿ, ಆಗ ಅದು ಕೆಮಿಕಲ್ ಚೇಂಜಸ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಆ ಬೆಂಕಿ ಉರಿಯುತ್ತಲ್ವಾ, ಅದು ಕೆಮಿಕಲ್ ಚೇಂಜ್ ಆಗುತ್ತೆ. ಬಟ್ ಆ ಕ್ಯಾಂಡಲ್ ಇರುತ್ತಲ್ವಾ, ಕ್ಯಾಂಡಲ್ ಕರಗುತ್ತಲ್ವಾ, ಅದು ಯಾವುದೇ ರೀತಿ ಕೆಮಿಕಲ್ ಚೇಂಜಸ್ ಆಗಲ್ಲ. ಅದನ್ನ ನಾವು ಮತ್ತೆ ಅದೇ ರೂಪಕ್ಕೆ ತರಬಹುದು. ಸೊ ಇಟ್ ಇಸ್ ಫಿಸಿಕಲ್ ಚೇಂಜ್. ಇದನ್ನ ನಾವು ಭೌತ ಬದಲಾವಣೆ ಅಂತ ಹೇಳ್ಬೋದು. ಹಿಂಗೆ ನಾವು ಬರಿತಾ ಹೋದ್ರೆ ಬಹಳಷ್ಟು ಎಕ್ಸಾಂಪಲ್ಗಳು ಸಿಗ್ತಾ ಹೋಗ್ತವೆ. ಓಕೆನಾ? ನೀವು ಒಂದಷ್ಟು ಭೌತ ಬದಲಾವಣೆಗೆ ಯಾವುದೆಲ್ಲ ಎಕ್ಸಾಂಪಲ್ ಸಿಗ್ಬೋದು ಅಂತ ನೀವು ಒಂದಷ್ಟು ಪಟ್ಟಿ ಮಾಡಿ. ಓಕೆನಾ? ದೆನ್ ಇದಾದ್ಮೇಲೆ ಕೆಮಿಕಲ್ ಚೇಂಜಸ್ಗೆ ನಾವು ಏನು ಹೇಳ್ಬೋದಪ್ಪ ಅಂತ, ಇಲ್ಲಿ ಯಾವುದೋ ಒಂದು ಹೊಸ ಉತ್ಪನ್ನ ನಮಗೆ ಸಿಗಬೇಕು ಕೆಮಿಕಲ್ ಚೇಂಜಸ್ ಅಲ್ಲಿ. ಅಲ್ಲಿ ಫಿಸಿಕಲ್ ಚೇಂಜಸ್ ಅಲ್ಲಿ ನಮಗೆ ಯಾವುದೇ ಹೊಸ ಉತ್ಪನ್ನ ಸಿಕ್ಕಿರಲಿಲ್ಲ, ಬಟ್ ಇಲ್ಲಿ ಯಾವುದಾದ್ರು ಹೊಸ ಉತ್ಪನ್ನ ಸಿಗುತ್ತೆ. ಓಕೆ, ಇಲ್ಲಿ ನಾವು ಕೆಮಿಕಲ್ ಚೇಂಜಸ್ನ ನಾವು ಏನಂತ ಹೇಳ್ಬೋದು, ಅಥವಾ ಕನ್ನಡದಲ್ಲಿ ನಾವು ಇದಕ್ಕೆ ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಚೇಂಜ್ ಇನ್ ಸೈಜ್ ದೆನ್ ಶೇಪ್ and color.
ಕಲರ್ ಇರ್ಬೋದು, ಬಣ್ಣ ಇರ್ಬೋದು, ಗಾತ್ರ ಇರ್ಬೋದು, ಅದು ಶೇಪ್ ಇರ್ಬೋದು, ಇಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲೂ ಕೂಡ ಅವುಗಳು ಬದಲಾವಣೆ ಆಗುತ್ತೆ. ನೀವು ಹೇಳಿದ್ರಿ, ನೀವು ಕೇಳ್ಬೋದು ನನ್ನ ಈಗ, ನೀವು ಆಗ್ಲೇ ಹೇಳಿದ್ರಿ ಫಿಸಿಕಲ್ ಚೇಂಜಸ್ ಅಲ್ಲಿ ಇದೆಲ್ಲ ಆಗುತ್ತೆ, ಅಥವಾ ಭೌತ ಬದಲಾವಣೆಯಲ್ಲಿ ಶೇಪ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರಿ. ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀರಿ ಅಂದ್ರೆ ಹೌದು, ಕೆಮಿಕಲ್ ಚೇಂಜಸ್ ಅಲ್ಲೂ ಕೂಡ ಇವೆಲ್ಲ ಬದಲಾವಣೆಗಳು ಕೂಡ ಆಗತ್ತೆ. ಆದ್ರೆ ಫಿಸಿಕಲ್ ಚೇಂಜಸ್ ಅಲ್ಲಿ, ಕೆಮಿಕಲ್ ಚೇಂಜಸ್ ಅಲ್ಲಿ ಆಗೋದು ಎಲ್ಲವೂ ಆಗಲ್ಲ. ಬಟ್ ಇಲ್ಲಿ ಕೆಮಿಕಲ್ ಚೇಂಜ್ ಅಥವಾ ರಾಸಾಯನಿಕ ಬದಲಾವಣೆ ಅಂತ ಏನ್ ಹೇಳ್ತೀವೋ, ಇಲ್ಲಿ ಈ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಕಲರ್ ಚೇಂಜ್ ಆಬ್ವಿಯಸ್ಲಿ ಚೇಂಜ್ ಆಗ್ಲೇಬೇಕಲ್ವಾ. ಈಗ ನಾವೇನೋ ಒಂದು ಪೇಪರ್ನ ಸುಡ್ತೀವಿ ಅಂದ್ರೆ ಅಲ್ಲಿ ಚೇಂಜ್ ಆಗ್ಬೇಕು ಅಲ್ವಾ. ಅದಾದ್ಮೇಲೆ ಮಜ್ಜಿಗೆ ಮೊಸರಾಗ್ಬೇಕು, ಸಾರಿ, ಹಾಲು ಮೊಸರಾಗ್ಬೇಕು ಅಂದ್ರೆ ಅಲ್ಲಿ ಏನೋ ಒಂದು ಚೇಂಜಸ್ ಆಗ್ಲೇಬೇಕಲ್ವಾ. ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗ್ಲೇಬೇಕಲ್ವಾ. ಸೊ ಚೇಂಜ್ ಇನ್ ಸೈಜ್, ಶೇಪ್ ಅಂಡ್ ಕಲರ್, ಇದರಲ್ಲೂ ಕೂಡ ಚೇಂಜ್ ಆಗ್ಬೋದು. ಇದಾದ ನಂತರ ಇಲ್ಲಿ ಚೇಂಜ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್, ಅಲ್ಲಿ ನಾವು ಫಿಸಿಕಲ್ ಚೇಂಜ್ ಬಗ್ಗೆ ಮಾತಾಡುವಾಗ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗಿರಲಿಲ್ಲ. ಚೇಂಜ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಗುಣಲಕ್ಷಣಗಳೇನಾಗ್ತವೆ ಇಲ್ಲಿ ಬದಲಾಗ್ತಾ ಹೋಗ್ತವೆ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಪೇಪರ್ ತಗೊಂಡಿದ್ದೆ, ಆ ಪೇಪರ್ನ ಹರಿದ್ರೆ ಅಲ್ಲಿ ಯಾವುದೇ ರೀತಿ ರಾಸಾಯನಿಕ ಬದಲಾವಣೆ ಆಗ್ಲಿಲ್ಲ. ಓಕೆನಾ, ಟೇರ್ ಮಾಡಿದ್ರೆ ಯಾವುದೇ ರೀತಿ ರಾಸಾಯನಿಕ ಬದಲಾವಣೆ ಆಗ್ಲಿಲ್ಲ. ಅಥವಾ ಅದನ್ನ ಮಡ್ಚಿದ್ರು ಕೂಡ, ಪೇಪರ್ನ ಫೋಲ್ಡ್ ಮಾಡಿದ್ರು ಕೂಡ ಯಾವುದೇ ರಾಸಾಯನಿಕ ಬದಲಾವಣೆ ಆಗಲ್ಲ. ಬಟ್ ಅಲ್ಲಿ ಶೇಪ್ ಚೇಂಜ್ ಆಯ್ತು ಪೇಪರ್ ಅಲ್ವಾ. ಬಟ್ ಅದೇ ಪೇಪರ್ನ ನಾನೇನಾದ್ರೂ ಬರ್ನ್ ಮಾಡಿದ್ರೆ ಅಲ್ಲಿ ರಾಸಾಯನಿಕ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನ ನಮಗೆ ಸಿಗುತ್ತೆ. ಹೇಗೆ ಅಂತ ನೀವು ಕೇಳ್ಬೋದು. ಆ ಪೇಪರ್ನ ನಾನು ಬರ್ನ್ ಮಾಡಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಬರುತ್ತಲ್ವ ಹೊಗೆ, ಅದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಬೂದಿ ಉಳ್ಕೊಳ್ಳುತ್ತೆ, ದೆನ್ ಆಶಸ್ ಸಿಗುತ್ತಲ್ವಾ. ಸೊ ಚೇಂಜ್ ಇನ್ ದ ಕೆಮಿಕಲ್ ಪ್ರಾಪರ್ಟೀಸ್. ಅದಾದ್ಮೇಲೆ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಏನಾಗುತ್ತೆ, ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಬಟ್ ಫಿಸಿಕಲ್ ಚೇಂಜಸ್ ಅಲ್ಲಿ ಯಾವುದೇ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಲಿಲ್ಲ. ಬಟ್ ಇಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಯ್ತು. ನಾನು ಈಗಲೇ ಒಂದು ಪೇಪರ್ನ ಬರ್ನ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಓಕೆ, ದೆನ್ ಇಟ್ ಈಸ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಒಂದ್ಸಲ ನಾವು ಆ ಪೇಪರ್ನ ಸುಟ್ರೆ, ಅಥವಾ ಒಂದ್ಸಲ ನಾವು ಹಾಲನ್ನ ಮೊಸರು ಮಾಡಿದ್ರೆ ಅದನ್ನ ನಾವು ಮತ್ತೆ ಹಾಲು ಮಾಡ್ಲಿಕ್ಕೆ ಆಗಲ್ಲ, ನಾವು ಮತ್ತೆ ಪೇಪರ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈಗ ಯಾವುದೋ ಒಂದು ಐರನ್ ರಸ್ಟ್ ಹಿಡಿತು ಅಂದ್ರೆ ಮತ್ತೆ ನಾವು ಅದೇ ಸ್ಥಿತಿಗೆ, ಅದೇ ಕ್ವಾಂಟಿಟಿಯಲ್ಲಿ ನಾವು ತರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ದೆನ್ ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ ನಾವು ನೋಡೋದಾದ್ರೆ ಏನ್ ಎಕ್ಸಾಂಪಲ್ ಕೊಡ್ಬೋದು. ರಸ್ಟಿಂಗ್ ಆಫ್ ಐರನ್ ಇರ್ಬೋದು, ದೆನ್ ಇನ್ನೇನು ಎಕ್ಸಾಂಪಲ್ ಕೊಡ್ಬೋದು. ಬರ್ನಿಂಗ್ ಆಫ್ ವುಡ್ ಇರ್ಬೋದು, ದೆನ್ ಡೈಜೆಷನ್ ಕೂಡ ಈ ಕೆಮಿಕಲ್ ಚೇಂಜಸ್ಗೆ ಎಕ್ಸಾಂಪಲ್. ದೆನ್ ಗ್ರೋತ್ ಇರ್ಬೋದು. ಈ ಗ್ರೋತ್ನ ನಾವು ಬಯಾಲಜಿಕಲ್ ಚೇಂಜ್ ಅಂತ ಹೇಳ್ತೀವಿ, ಬಟ್ ಸಮ್ಹೌ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಇಟ್ ಈಸ್ ನಾಟ್ ರಿವರ್ಸಿಬಲ್ ಪ್ರೋಸೆಸ್, ಇಟ್ ಈಸ್ ಇರ್ರಿವರ್ಸಿಬಲ್. ಓಕೆ, ಇನ್ನು ತುಂಬಾ ಎಕ್ಸಾಂಪಲ್ಗಳಿದಾವೆ. ನೀವು ಒಂದಷ್ಟು ಎಕ್ಸಾಂಪಲ್ಗಳನ್ನ ನೀವು ಪಟ್ಟಿ ಮಾಡಿ. ಓಕೆನಾ, ಇದಿಷ್ಟು ಫಿಸಿಕಲ್ ಚೇಂಜ್ ಅಂದ್ರೇನು, ಕೆಮಿಕಲ್ ಚೇಂಜ್ ಅಂದ್ರೇನು ಅಂತ ನಾವು ತಿಳ್ಕೊಂಡು. ಓಕೆ, ಇನ್ನು ನೀವು ಮಾಡಬೇಕಾಗಿರೋ ಕೆಲಸ, ಇಲ್ಲಿ ನಾವೊಂದು ಟೇಬಲ್ ಹಾಕಿದ್ದೀನಿ, ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್ ಅಂತ ಇದೆ. ಇದಕ್ಕೆ ನೀವು ಎರಡಕ್ಕೂ ವ್ಯತ್ಯಾಸಗಳು ಬರೀಬೇಕು. ನಾನು ಒಂದು ವ್ಯತ್ಯಾಸ ಬರೀತೀನಿ ಈಗ ಹೇಳ್ಕೊಟ್ಟಿರೋದ್ರಲ್ಲೇ. ಯೂಶುವಲಿ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್, ಯಾವುದೇ ಒಂದು ಹೊಸ ಉತ್ಪನ್ನ ಸಾಮಾನ್ಯವಾಗಿ ಸಿಗೋದಿಲ್ಲ ಈ ಫಿಸಿಕಲ್ ಚೇಂಜ್ ಅಲ್ಲಿ. ಬಟ್ ಈ ಕೆಮಿಕಲ್ ಚೇಂಜ್ ಅಲ್ಲಿ ದಿಸ್ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್, ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸ್, ಒಂದು ಸಿಗ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ ಸಿಗ್ಬೋದು. ಓಕೆ,
ಈ ಕೆಮಿಕಲ್ ಚೇಂಜಸ್ ಅಲ್ಲಿ. ದೆನ್ ಇದಾದ್ಮೇಲೆ ಎಲಿಮೆಂಟ್ ಸಿಂಬಲ್ ಮತ್ತೆ ಕೆಮಿಕಲ್ ಫಾರ್ಮುಲಾ ಬಗ್ಗೆ ನಾವು ನೋಡೋಣ. ನಮ್ಗೆ ಈಗಾಗಲೇ ಯೂಶುವಲಿ ಗೊತ್ತು, ನಾವು ಪೀರಿಯಾಡಿಕ್ ಟೇಬಲ್ ನೋಡಿರ್ತೀವಿ. ಆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸಿಂಬಲ್ಗಳು ಇರ್ತವೆ. ಈ ಹೈಡ್ರೋಜನ್ಗೆ ಹೆಚ್ ಅಂತಾನೋ, ಆಕ್ಸಿಜನ್ಗೆ ಓ ಅಂತಾನೋ ಎಲ್ಲ ಸಿಂಬಲ್ಗಳು ನೋಡಿರ್ತೀವಿ. ಏನು ಈ ಸಿಂಬಲ್ ಅಂದ್ರೆ ಏನು, ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು ಅಂತ ನಾವು ಫಸ್ಟ್ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಈಗ ಸಾಮಾನ್ಯವಾಗಿ ನಾವು ಒಂದೇ ಅಕ್ಷರದಿಂದ ಬರ್ತಕ್ಕಂಥ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗುವಂತ ಕೆಲವೊಂದು ಎಲಿಮೆಂಟ್ಗಳು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇರ್ಬೋದು. ಈಗ ಹೈಡ್ರೋಜನ್ಗೆ ನಾವು ಹೆಚ್ ಅಂತ ಬರಿತೀವಿ ಅಲ್ವಾ, ಹೈಡ್ರೋಜನ್ಗೆ. ದೆನ್ ಹೀಲಿಯಂಗೂ ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಹೈಡ್ರೋಜನ್ಗೆ ಆಲ್ರೆಡಿ ನಾವು ಹೆಚ್ ಅನ್ನೋ ಸಿಂಬಲ್ನ ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೊಂದು ನೆಕ್ಸ್ಟ್ ಅಕ್ಷರ ಏನಿದೆಯೋ ಅದನ್ನ ಕೊಡ್ತೀವಿ, ಹೀಲಿಯಂ ಅಲ್ವಾ. ಇದೇ ರೀತಿ ಇನ್ನ ಒಂದಷ್ಟಿದಾವೆ. ಇನ್ನೇನಿರ್ಬೋದು, ದೆನ್ ಕಾರ್ಬನ್ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ಸಿ ಕೊಡ್ತೀವಿ ನಾವು ಸಿಂಬಲ್, ಕಾರ್ಬನ್. ದೆನ್ ಸಿ ಇಂದ ಇನ್ನೇನೆಲ್ಲ ಸ್ಟಾರ್ಟ್ ಆಗುತ್ತೆ, ಕ್ರೋಮಿಯಂ ಆಗುತ್ತಲ್ವಾ, ಅದಕ್ಕೆ ನಾವು ಸಿ ಆರ್ ಕೊಡ್ತೀವಿ, ಕ್ರೋಮಿಯಂ. ಸಿ ಆರ್ ಮೊದಲನೇ ಅಕ್ಷರ ಮತ್ತೆ ಮೂರನೇ ಅಕ್ಷರನ ಸೇರಿಸಿ ನಾವು ಸಿ ಆರ್ ಅಂತ ಸಿಂಬಲ್ ಕೊಟ್ವಿ. ಅದಾದ ನಂತರ ಕೋಬಾಲ್ಟ್, ಸಿ ಓ. ಇಲ್ಲಿ ನಾವು ಕೋಬಾಲ್ಟ್ ಸಿಂಬಲ್ ಬರೆಯುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಇದೇ ಈ ಸಿ ಓಗೂ ವ್ಯತ್ಯಾಸ ಇದೆ. ಈ ಮೊದಲನೇ ಸಿ ಓ ಇದೆಯಲ್ಲ ಇದು ಕೋಬಾಲ್ಟ್, ಎರಡನೇ ಸಿ ಓ ಇದೆಯಲ್ಲ ಇದು ಕಾರ್ಬನ್ ಮೊನಾಕ್ಸೈಡ್. ಈ ಓ ಬರೆಯುವಾಗ ನಾವು ಸ್ಮಾಲ್ ಲೆಟರ್ ಓ ಬರೆದ್ರೆ ಅದು ಕೋಬಾಲ್ಟ್ ಆಗುತ್ತೆ, ಕ್ಯಾಪಿಟಲ್ ಲೆಟರ್ ಬರೆದ್ರೆ ಅದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ಓಕೆ, ಇವಾಗ ನಾನು ಇದನ್ನ ರಬ್ ಮಾಡ್ತೀನಿ. ಸೊ ನಾವು ಈ ರೀತಿ ಬರೆಯುವಾಗ ಹುಷಾರಾಗಿರ್ಬೇಕು. ಓಕೆ, ಕೋಬಾಲ್ಟ್. ದೆನ್ ಕಾಪರ್ ಅಂತ ಇನ್ನೊಂದೇನೋ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸಿ ಯು ಅಂತ ಬರೀತೀವಿ, ಸಿಂಬಲ್ ಕೊಡ್ತೀವಿ. ಏನಕ್ಕೆ, ಕಾಪರ್ಗೆ. ಈಗ ನೀವು ಇಲ್ಲಿ ಕೇಳ್ಬೋದು, ಈ ಕಾಪರ್ ಅನ್ನೋ ಆ ಪದದಲ್ಲಿ, ಆ ಅಕ್ಷರದಲ್ಲಿ, ಆ ಆಲ್ಫಾಬೆಟ್ಗಳಲ್ಲಿ ಯು ಅನ್ನೋ ಪದನೇ ಇಲ್ಲ, ನೀವು ಹೇಗೆ ಸಿ ಯು ಅಂತ ಬರೆದ್ರಿ ಅಂತ ನೀವು ಕೇಳ್ಬೋದು. ಬಟ್ ಇದಕ್ಕೆ ಲ್ಯಾಟಿನ್ ಹೆಸರು ಇದೆ, ಅದಕ್ಕೆ ಕ್ಯುಪ್ರಮ್ ಅಂತ ಹೆಸರು. ಕಾಪರ್ಗೆ ಏನಂತ ಕರಿತೀವಿ, ಕ್ಯುಪ್ರಮ್, ಕ್ಯುಪ್ರಮ್. ಹಾಗಾಗಿ ನಾವು ಸಿ ಯು ಅಂತ ಕೊಟ್ಟಿದ್ದೀವಿ. ಇದಾದ ನಂತರ ಕ್ಲೋರಿನ್ ಇದೆ, ಅದಕ್ಕೆ ನಾವು ಸಿ ಎಲ್ ಬರೀತೀವಿ, ಕ್ಲೋರಿನ್. ಮೊದಲನೇ ಅಕ್ಷರ ಮತ್ತೆ ಮೂರನೇ ಅಕ್ಷರನ ಸೇರಿಸಿ ನಾವು ಈ ರೀತಿ ಸಿಂಬಲ್ಗಳನ್ನ ಕೊಡ್ತೀವಿ. ಓಕೆ, ನಾವು ಯೂಶುವಲಿ ಹೆಚ್ಚಿನ ಎಲಿಮೆಂಟ್ಗಳನ್ನ ನಾವು ಇಂಗ್ಲಿಷ್ ಆಲ್ಫಾಬೆಟ್ ಸಿಂಬಲ್ನೇ ಕೊಟ್ಟಿದ್ದೀವಿ, ಕೆಲವೊಂದಕ್ಕೆ ಲ್ಯಾಟಿನ್ ಕೊಟ್ಟಿದ್ದೀವಿ, ಇನ್ನ ಕೆಲವೊಂದಕ್ಕೆ ಯಾವ ದೇಶದಲ್ಲಿ ಅದನ್ನ ಕಂಡುಹಿಡಿದ್ರೋ ಆ ದೇಶದಲ್ಲಿ ಏನಂತ ಕರಿತಾ ಇದ್ರು ಆ ಸಿಂಬಲ್ನ ನಾವು ಕೊಟ್ಟಿದ್ದೀವಿ. ಓಕೆ, ಇದಾದ ನಂತರ ನಾವು ಸಿಂಬಲ್ ಮತ್ತೆ ಎಲಿಮೆಂಟ್ಸ್ ಕೆಮಿಕಲ್ ಫಾರ್ಮುಲಾ ಅಂತ ಹೇಳಿದ್ವಿ ಅಲ್ವಾ. ಈಗ ಸಿಂಬಲ್ ಅಂತ ನಾವು ತಗೊಳ್ಳೋದಾದ್ರೆ ಸಿಂಬಲ್ ಮತ್ತೆ ಕೆಮಿಕಲ್ ಫಾರ್ಮುಲಾ ಅಲ್ವಾ, ಸಿಂಬಲ್ ಅಂಡ್ ಕೆಮಿಕಲ್ ಫಾರ್ಮುಲಾ. ಈಗ ನಾನು ಸಿಂಬಲ್ಗೆ ಒಂದು ಎಕ್ಸಾಂಪಲ್, ಈಗ ಒಂದಷ್ಟು ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ ಯಾವುದೋ ಕಾರ್ಬನ್ಗೆ ಏನ್ ಸಿಂಬಲ್ ಕೊಡ್ತೀವಿ, ಸಿಂಬಲ್ ನಾವು ಕನ್ನಡದಲ್ಲಿ ಅಂತ ಕರಿತೀವಿ, ಸಂಕೇತ ಅಂತ ಕರಿತೀವಿ. ಈ ಕೆಮಿಕಲ್ ಫಾರ್ಮುಲಾಗೆ ಅಣುಸೂತ್ರ ಅಂತ ಕರಿತೀವಿ, ಸೂತ್ರ ಅಥವಾ ಅಣುಸೂತ್ರ. ಓಕೆ, ಸಿಂಬಲ್ಗೆ ಸಂಕೇತ. ಓಕೆ, ಈಗ ನಾವು ಹೈಡ್ರೋಜನ್ಗೆ ಏನ್ ಸಿಂಬಲ್ನ ನಾವು ಕೊಡ್ತೀವಿ, ಹೆಚ್ ಅನ್ನೋ ಒಂದು ಸಿಂಬಲ್ನ ಅಥವಾ ಸಂಕೇತನ ನಾವು ಕೊಡ್ತೀವಿ. ಅದೇ ನಾವು H2, ನಾವು ಈಗಾಗಲೇ ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಪಾಠದಲ್ಲಿ ಮಾಲಿಕ್ಯೂಲ್ ಅಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು, ಎಲಿಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಎರಡು ಹೈಡ್ರೋಜನ್ ಆಟಮ್, ನಮಗೆ ಗೊತ್ತು ಹೈಡ್ರೋಜನ್ ಒಂದು ಆಟಮ್ ಅಲ್ಲಿ ನಮಗೆ ಎಕ್ಸಿಸ್ಟ್ ಆಗಲ್ಲ, ಎರಡು ಹೈಡ್ರೋಜನ್ ಆಟಮ್ ಸೇರಿ ಏನಾಗುತ್ತೆ, ಹೈಡ್ರೋಜನ್ ಮಾಲಿಕ್ಯೂಲ್ ಆಗತ್ತೆ ಅಲ್ವಾ. ಈ H2 ಅಂತ ಬರೆದ್ರೆ ಅದೇನಾಗುತ್ತೆ, ಕೆಮಿಕಲ್ ಫಾರ್ಮುಲಾ ಅಥವಾ ಸೂತ್ರ ಆಗೋಗುತ್ತೆ. ಓಕೆನಾ, ಅದೇ ಓ ಬರೆದ್ರೆ ಅದು ಸಿಂಬಲ್ ಆಗುತ್ತೆ, ಅದೇ O2 ಬರೆದ್ರೆ ದಟ್ ಈಸ್ ಕೆಮಿಕಲ್ ಫಾರ್ಮುಲಾ. ಓಕೆನಾ, ಇನ್ನು ಒಂದಷ್ಟು ನೋಡೋಣ. ಈ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಅಂತ ಬರಿತೀವಿ, ಇವೆಲ್ಲವೂ ಕೂಡ ಸಿಂಬಲ್. ಅದೇ ನಾವು ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಸೇರಿಸಿ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದ್ರೆ ಅದು ಕೆಮಿಕಲ್ ಫಾರ್ಮುಲಾ ಆಗುತ್ತೆ. ಓಕೆನಾ, ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬಹುದು, ಈ ಸಿಂಬಲ್ಗಳಿದಾವಲ್ವಾ, ಈ ಸಿಂಬಲ್ಗಳದ್ದು ಕಾಂಬಿನೇಷನ್, ಈ ಸಂಕೇತಗಳನ್ನ ನಾವು ಏನಾಗುತ್ತೆ ಒಂದ್ ಕಡೆ ಸೇರಿಸಿದಾಗ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಫಾರ್ಮುಲಾ ಅಂತ ಕರಿತೀವಿ.
combination of symbol is formula. Combination of symbol is formula. Sorry, ಫಾರ್ಮುಲಾ. ಈ ಸಿಂಬಲ್ಗಳದ್ದು ಕಾಂಬಿನೇಷನ್ ನಾವೇನಂತ ಕರಿತೀವಿ? ಫಾರ್ಮುಲಾ ಅಂತ ಕರಿತೀವಿ. ಅದೇ ಈ ಫಾರ್ಮುಲಾದ್ದು ಕಾಂಬಿನೇಷನ್ ನಾವು ಕಾಂಬಿನೇಷನ್ ಆಫ್ ಫಾರ್ಮುಲಾಸ್. ಅದೇ ಈ ಫಾರ್ಮುಲಾಸ್ ಅಂತ ಹೇಳ್ಬೋದು, ಅಥವಾ ಕೆಮಿಕಲ್ ಫಾರ್ಮುಲಾಸ್. ಕಾಂಬಿನೇಷನ್ ಆಫ್ ಕೆಮಿಕಲ್ ಫಾರ್ಮುಲಾಸ್ ನಾವೇನಂತ ಕರಿತೀವಿ ಗೊತ್ತಿದ್ಯಾ? ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ಸ್. ಓಕೆನಾ? ಕಾಂಬಿನೇಷನ್ ಆಫ್ ಸಿಂಬಲ್ನ ನಾವು ಫಾರ್ಮುಲಾ ಅಂತ ಕರಿತೀವಿ. ಅದೇ ಕಾಂಬಿನೇಷನ್ ಆಫ್ ಕೆಮಿಕಲ್ ಫಾರ್ಮುಲಾನ ಏನಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ಸ್. ಈ ಸಿಂಬಲ್ಗಳಿಂದ ಫಾರ್ಮುಲಾ ಆಯಿತು, ಸಿಂಬಲ್ಗಳು ಸೇರಿ ಫಾರ್ಮುಲಾ ಆಯಿತು, ಫಾರ್ಮುಲಾಗಳು ಸೇರಿ ಏನಾಯಿತು? ಕೆಮಿಕಲ್ ರಿಯಾಕ್ಷನ್ ಆಯಿತು. ಓಕೆ, ಅದಾದ ನಂತರ ನೆಕ್ಸ್ಟ್, ಓಕೆ, ನಾವಿಷ್ಟೊತ್ತು ರಿಯಾಕ್ಷನ್ ಏನು, ಕೆಮಿಕಲ್ ಸಿಂಬಲ್ ಅಂದ್ರೇನು, ಎಲಿಮೆಂಟ್ ಸಿಂಬಲ್ಗಳ ಬಗ್ಗೆ ತಿಳ್ಕೊಂಡ್ವಿ, ಕೆಮಿಕಲ್ ಫಾರ್ಮುಲಾ ಬಗ್ಗೆ ತಿಳ್ಕೊಂಡ್ವಿ. ಈಗ ಆದ ನಂತರ ನಾವು ಒಂದಷ್ಟು ಚಿಹ್ನೆಗಳು ಬರ್ತವೆ ಇಲ್ಲಿ, ನಾವು ರಿಯಾಕ್ಷನ್ಗಳು ಬರೆಯುವಾಗ ಕೆಮಿಸ್ಟ್ರಿಯಲ್ಲಿ. ಅದ್ರ ಬಗ್ಗೆ ನಾವು ನೋಡೋಣ. ಈಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಆ ಸಿಂಬಲ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನಪ್ಪ ಅಂತ ಅಂದರೆ, ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಗೊತ್ತಿದೆಯಾ ನಮಗೆ? ಕೆಮಿಕಲ್ ರಿಯಾಕ್ಷನ್ ಅನ್ನೋದು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಗಳು. ಓಕೆ, ಅದಾದ ನಂತರ ಏನಪ್ಪ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ, ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ನಾವು ನೋಡೋದಾದ್ರೆ, a chemical reaction is the process by which one or more substance, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ಗಳು, ಅದಕ್ಕೆ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಆ ರಿಯಾಕ್ಟೆಂಟ್ಸ್ಗಳು ಸೇರಿ ಕನ್ವರ್ಟ್ ಆಗಿ ಏನಾಗುತ್ತೆ? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೊಸ ಒಂದು ಸಬ್ಸ್ಟೆನ್ಸ್ಗಳನ್ನ ಕೊಡೋದಕ್ಕೆ, ಅದಕ್ಕೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಅದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ರಿಯಾಕ್ಟೆಂಟ್ಸ್ಗೆ ನಾವು ಕನ್ನಡದಲ್ಲಿ ಪ್ರತಿವರ್ತಕ ಅಂತ ಹೇಳ್ತೀವಿ. ಪ್ರತಿವರ್ತಕ ಪ್ರಾಡಕ್ಟ್ಸ್ಗೆ ಉತ್ಪನ್ನಗಳು ಅಥವಾ ಉತ್ಪನ್ನ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅಂತ ಹೇಳ್ತೀವಿ. ಓಕೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಏನಾಗುತ್ತೆ? ಕನ್ವರ್ಟ್ ಆಗಿ ಏನಾಗುತ್ತೆ? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಕೊಡೋದಕ್ಕೆ ನಾವೇನಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಅಥವಾ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಓಕೆನಾ? ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಹೀಟ್ ಮಾಡೋದನ್ನ ನಾವು ಈ ರೀತಿ ಟ್ರಯಾಂಗಲ್ ಅನ್ನೋ ಒಂದು ಸಿಂಬಲ್ನ ಬರೆದು ತೋರಿಸ್ತೀವಿ. ಏನು ಪ್ರೊಡ್ಯೂಸ್ ಸಿಗುತ್ತಪ್ಪ ನಮಗೆ ಅಂದರೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್, ಇಲ್ಲಿ ನಾವು ನೋಡಿದ್ವಿ ಅಲ್ವಾ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ಗಳು ಸೇರಿ ಏನಾಗಬೇಕು? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಒಂದಾದ್ರೂ ಕೊಡಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ನ ಕೊಡಬಹುದು. ಇಲ್ಲಿ ಒಂದು ಸಬ್ಸ್ಟೆನ್ಸ್ ಏನಾಗ್ತಿದೆ? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ನ ಕೊಡ್ತಾ ಇದೆ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ನ ಕೊಡ್ತು, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಸಿಕ್ತು. ನಾನು ಆಗಲೇ ಹೇಳಿದೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬರೀಬೇಕು? ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಓ. ಸ್ಮಾಲ್ ಓ ಬರೋದೇನಾಗುತ್ತೆ? ಕೋಬಾಲ್ಟ್ ಆಗುತ್ತೆ. ಓಕೆ,
ಓಕೆ, ಕಾರ್ಬನ್ ಡೈಆಕ್ಸೈಡ್ ಓಕೆನಾ. ಇದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ವಾಟರ್. ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನ ಕೊಡ್ತು. ಆ ಉತ್ಪನ್ನ ಏನು? ವಾಟರ್, ನೀರು. ಓಕೆನಾ. ಇವೆರಡು ರಿಯಾಕ್ಟೆಂಟ್ಸ್, ಇದು ಪ್ರಾಡಕ್ಟ್ ಅಥವಾ ಉತ್ಪನ್ನ, ಇದು ಪ್ರತಿವರ್ತಕಗಳು. ಇವೆರಡೂ ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಒಂದು ಪ್ರತಿವರ್ತಕ ಇದ್ದಿದ್ದು ಸ್ಪ್ಲಿಟ್ ಆಗಿ ಎರಡು ಉತ್ಪನ್ನ ಆಯ್ತು. ಇಲ್ಲಿ ಎರಡು ಪ್ರತಿವರ್ತಕ ಇದ್ದಿದ್ದು ಎರಡು ಸೇರಿ ಏನಾಯ್ತು? ಒಂದು ಉತ್ಪನ್ನ ಅಥವಾ ಒಂದು ಪ್ರಾಡಕ್ಟ್ ಆಯ್ತು. ಓಕೆನಾ. ಇದಿಷ್ಟು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಆಯ್ತು. ದೆನ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು? ನಾವು ರಿಯಾಕ್ಷನ್ ಬಗ್ಗೆ ತಿಳ್ಕೊಂಡ್ವಿ, ರಾಸಾಯನಿಕ ಕ್ರಿಯೆ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಈ ಈಕ್ವೇಶನ್ ಅಂದ್ರೆ ಏನು? ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ರಾಸಾಯನಿಕ ಸಮೀಕರಣ. ಓಕೆ, ಕೆಮಿಕಲ್ ಈಕ್ವೇಶನ್ ಅಥವಾ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ನಾವು ಕೆಮಿಕಲ್ ರಿಯಾಕ್ಷನ್ ನೋಡಿದ್ವಿ. ಆ ಕೆಮಿಕಲ್ ರಿಯಾಕ್ಷನ್ನೇ ನಾವು ಸಿಂಬಾಲಿಕಲ್ ಬರೆದ್ರೆ ಅಥವಾ ಸಿಂಪಲ್ ಆಗಿ ಬರೆದ್ರೆ, ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಅದನ್ನೇ ನಾವೇನಂತ ಹೇಳ್ತೀವಿ? ಕೆಮಿಕಲ್ ಈಕ್ವೇಶನ್ ಅಥವಾ ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ. ಆ ಕೆಮಿಕಲ್ ಈಕ್ವೇಶನ್ ಇಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. ನಾವೀಗಾಗಲೇ ರಿಯಾಕ್ಷನ್ ನೋಡಿದ್ವಿ ಅಲ್ವಾ? ಇಲ್ಲೇ ನಾವು ಒಂದು ಎಕ್ಸಾಂಪಲ್ ನೋಡ್ಬೋಣ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ವಾಟರ್ ಅಂತ ಇದೆ. ಈ ಹೈಡ್ರೋಜನ್ ಸಿಂಬಲ್ ಏನು? ಹೆಚ್. ಆ ಹೈಡ್ರೋಜನ್ ಸಿಂಗಲ್ ಎಕ್ಸಿಸ್ಟ್ ಆಗಲ್ಲ, ಹಾಗಾಗಿ H2 ಪ್ಲಸ್ ಆಕ್ಸಿಜನ್ ಸಿಂಬಲ್ O2. ಆಕ್ಸಿಜನ್ ಕೂಡ ಸಿಂಗಲ್ ಎಕ್ಸಿಸ್ಟ್ ಆಗಲ್ಲ, ಎರಡು ಸೇರಿ H2O ಆಯ್ತು. ಓಕೆ, ಇದು ಬ್ಯಾಲೆನ್ಸ್ ಆಗಿದೆಯಾ? ಬ್ಯಾಲೆನ್ಸ್ ಆಗಿಲ್ಲ, ಅದು ನಾವು ಮುಂದೆ ನೋಡೋಣ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ 2H2O 4 ಹೆಚ್ಚಾಯಿತು, ಇಲ್ಲೂ 2 ಹಾಕಿದರೆ 4, ಇಲ್ಲೂ 4 ಹೈಡ್ರೋಜನ್, ಇಲ್ಲೂ 4 ಹೈಡ್ರೋಜನ್, ಇಲ್ಲಿ 2 ಆಕ್ಸಿಜನ್, ಇಲ್ಲೂ 2 ಆಕ್ಸಿಜನ್, ಸರಿ ಆಯಿತು. ಓಕೆನಾ. ಹಾಗೆ ಈ ಹೈಡ್ರೋಕ್ಲೋರಿಕ್ ಆಸಿಡ್, ಹಾಗೆ ಇಲ್ಲೊಂದು ಕೆಮಿಕಲ್ ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ರೈಸ್ ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಅಂತ ಇದೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ನ ನಾವು ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಈಕ್ವೇಶನ್ ಆಗಿ ಬರೀಬೇಕು ಅಂತ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ನಾವು HCl ಅಂತ ಬರಿತೀವಿ. ಕ್ಯಾಪಿಟಲ್ H, ಕ್ಯಾಪಿಟಲ್ C, ಸ್ಮಾಲ್ l ಪ್ಲಸ್ ಸೋಡಿಯಂಗೆ ನಾವು Na ಸಿಂಬಲ್ ಇರೋದು. ಏನಕ್ಕೆ ಸೋಡಿಯಂಗೆ Na ಸಿಂಬಲ್ ಬಂತು ಅಂತ ಕೇಳಿದ್ರೆ ನೀವು ಕೇಳ್ಬೋದು, ಲ್ಯಾಟಿನ್ ನೇಮ್ ನೇಟ್ರಿಯಂ ಅಂತ, ಸೋಡಿಯಂದು ಲ್ಯಾಟಿನ್ ನೇಮ್, ಅದಕ್ಕೆ ಸೋಡಿಯಂಗೆ ನೇಟ್ರಿಯಂ. ಅದಕ್ಕೆ Na ಅಂತ ನಾವು ಸಿಂಬಲ್ ಬರೆಯೋದು. ಓಕೆ, ಹೈಡ್ರಾಕ್ಸೈಡ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು. ಓಕೆ, ದೆನ್ ಗಿವ್ಸ್ ರೈಸ್ ಟು ಸೋಡಿಯಂ ಕ್ಲೋರೈಡ್. ಕಾಮನ್ ಸಾಲ್ಟ್ ಇದೆ ಅಲ್ವಾ, NaCl ಪ್ಲಸ್ ವಾಟರ್ಗೆ ನಾವೇನಂತ ಬರಿತೀವಿ? ಕೆಮಿಕಲ್ ಫಾರ್ಮುಲಾ ಇಲ್ಲೇ ಇದೆ ಅಲ್ವಾ, H2O ಪ್ಲಸ್ H2O. ಇದು ಬ್ಯಾಲೆನ್ಸ್ ಆಗಿದೆಯಾ? ನೋಡೋಣ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಇಲ್ಲಿ ಒಂದು ಹೆಚ್ಚಿದೆ, ಇಲ್ಲಿ ಒಂದು ಹೆಚ್ಚು, 2 ಹೆಚ್ಚಿದೆ. ಈ ಕಡೆ ಎಷ್ಟಿದೆ ಪ್ರಾಡಕ್ಟಲ್ಲಿ? ಇಲ್ಲೂ ಕೂಡ 2 ಹೆಚ್ಚಿದೆ. ಓಕೆನಾ. ದೆನ್ ಇಲ್ಲಿ 1 Cl ಇದೆ, ಇಲ್ಲೂ ಕೂಡ ಪ್ರಾಡಕ್ಟ್ ಸೈಡಲ್ಲೂ ಕೂಡ 1 Cl ಇದೆ. ಸೊ ದಟ್ ಈಸ್ ಕ್ಲೋರಿನ್ ಒಂದೊಂದಿದೆ. ಹಾಗಾಗಿ ಈ ಕಡೆ ಒಂದು ಸೋಡಿಯಂ ಇದೆ, ಇಲ್ಲೂ ಕೂಡ ಒಂದು ಸೋಡಿಯಂ ಇದೆ, ಬ್ಯಾಲೆನ್ಸ್ ಆಗಿದೆ. ಸೊ ಡೋಂಟ್ ವರಿ. ಓಕೆ, ಇನ್ನು ಮುಂದೆ ಏನು ಅಂತ ನೋಡೋಣ. ಇದಿಷ್ಟ ಆಯ್ತಲ್ವಾ? ನಮಗೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಈಕ್ವೇಶನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಕೆಮಿಕಲ್ ಫಾರ್ಮುಲಾ ಬಗ್ಗೆ ಗೊತ್ತಾಯ್ತು, ದೆನ್ ಕೆಮಿಕಲ್ ಸಿಂಬಲ್ ಬಗ್ಗೆನೂ ಗೊತ್ತಾಯ್ತು, ಕೆಲವೊಂದು ಲ್ಯಾಟಿನ್ ನೇಮ್ಸ್ಗಳನ್ನ ಕೂಡ ತಿಳ್ಕೊಂಡ್ವಿ. ಆಯ್ತಾ? ಇನ್ನ ಕೆಲವೊಂದು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಬರೆಯುವಾಗ ಕೆಲವೊಂದು ಸಿಂಬಲ್ಗಳನ್ನ ನಾವಲ್ಲಿ ಬಳಸ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್
ಯಾವ್ದು ಬರೆಯೋದು? ಓಕೆ, ಒಂದು ರಿಯಾಕ್ಷನ್ ಬರಿತೀನಿ, ಅಬ್ಸರ್ವ್ ಮಾಡಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಗಿವ್ಸ್ ರೈಸ್ ಟು ಕ್ಯಾಲ್ಶಿಯಂ ಕಾರ್ಬೋನೇಟ್. ಇಲ್ಲೊಂದು ನಾನು ಆರೋ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ, ಪ್ಲಸ್ H2O. ಈ ಆರೋ ಮಾರ್ಕ್ ಏನ ಇಂಡಿಕೇಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಪ್ರೆಸಿಪಿಟೇಟ್. ನಾವು ಈ ರಿಯಾಕ್ಷನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇವೆರಡಕ್ಕೂ ನಾವು ರಿಯಾಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗುತ್ತೆ, ಹೋಗಿ ಕೆಳಗಡೆ ಸೆಟಲ್ ಆಗುತ್ತೆ. ಆ ಸೆಟಲ್ ಆಗುತ್ತಲ್ವಾ, ಅದಕ್ಕೆ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಈ ಪದಗಳಿಗೆಲ್ಲ ನೀವು ತಲೆಗೆಡ್ಸ್ಕೊಬಿಡಿ, ಏನಪ್ಪಾ ಹೇಗಿದೆ ಪ್ರೆಸಿಪಿಟೇಟ್ ಅಂತಾರೆ ಅಂತ. ಅಲ್ಲಿ ಕೆಳಗಡೆ ಹೋಗಿ ವೈಟ್ ಕಲರ್ಲಿ ಅಥವಾ ಕಲರ್ಡ್ ಪ್ರೆಸಿಪಿಟೇಟ್ ಹೋಗಿ ಕೆಳಗಡೆ ಸೆಟಲ್ ಆಗುತ್ತೆ. ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ PPT ಅಂತ ಕರಿತೀವಿ, ಪ್ರೆಸಿಪಿಟೇಟ್ ಅಂತ. ಓಕೆನಾ? ಈ ರೀತಿ ಕೆಳಗಡೆಗೆ ಆರೋ ಮಾರ್ಕ್ ಇದ್ರೆ ಅದನ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಓಕೆನಾ? ದೆನ್ ಇನ್ನ ಒಂದು ಆರೋ ಮಾರ್ಕ್ ಇದೆ, ಇಲ್ಲಿ ಕಲರ್ ಚೇಂಜ್ ಮಾಡಿ. ಇಲ್ಲಿ ಇನ್ನೊಂದು ಈ ರೀತಿ ಆರೋ ಮಾರ್ಕ್ ಇದೆ. ಈ ಆರೋ ಮಾರ್ಕ್ ಏನ್ ಮಾಡುತ್ತೆ? ಇದು ಇಟ್ಸ್ ಶೋಯಿಂಗ್ ರಿಯಾಕ್ಷನ್. ಇಟ್ ಈಸ್ ಶೋಯಿಂಗ್ ದ ರಿಯಾಕ್ಷನ್. ರಿಯಾಕ್ಷನ್ ನ ತೋರಿಸ್ತಾ ಇದೆ ಅದು. ಈ ಕಡೆಯಿಂದ ಈ ಕಡೆ ರಿಯಾಕ್ಷನ್ ಆಗ್ತಾ ಇದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸೇರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ಆಗ್ತಾ ಇದೆ ಅನ್ನೋದನ್ನ ಅದು ತೋರಿಸ್ತಾ ಇದೆ. ಅದನ್ನೇ ನಾವು ಈ ಕಡೆ ಬರೆದ್ರೆ ಕ್ಯಾಲ್ಸಿಯಂ, ಅದು ಕೆಲವೊಂದ್ಸಲ ರಿಯಾಕ್ಷನ್ ಆಗುತ್ತೆ, ಕೆಲವೊಂದ್ಸಲ ಆಗಲ್ಲ. ಉಲ್ಟಾ ಬರೀಲಿಕ್ಕೆ ಆಗಲ್ಲ, ಕೆಲವೊಂದ್ಸಲ ಆಗುತ್ತೆ. ಇನ್ ದ ಕೇಸ್ ಆಫ್ ಎಲ್ಲಿ NaCl ಅಂತ ತಗೊಂಡ್ರೆ Na+Cl. ನಾವು ಇದನ್ನ ಬೇಕಿದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಕೂಡ ಮಾಡಬಹುದು. ಕಾಂಬಿನೇಷನ್ ರಿಯಾಕ್ಷನ್ ಬೇಕಾದ್ರೂ ಆಗುತ್ತೆ. ಇದು ಡಿಕಂಪೋಸಿಷನ್ ರಿಯಾಕ್ಷನ್ ನಾವು ಸ್ಪ್ಲಿಟ್ ಕೂಡ ಮಾಡಬಹುದು, ಇಲ್ಲಿ ಕಂಬೈನ್ ಕೂಡ ಮಾಡಬಹುದು. Na+Cl gives rise to NaCl. ಓಕೆ, ನಾವು ಈ ರೀತಿ ಬೇಕಾದ್ರೆ ಬರಿಬೋದು, ಈ ಕಡೆ ಬೇಕಾದ್ರೆ ಬರಿಬೋದು ಇಂತ. ಬಟ್ ಎಲ್ಲಾ ಕಡೆನೂ ಕೂಡ ನಾವು ರಿಯಾಕ್ಷನ್ ಸಿಂಬಲ್ ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ? ಇದು ರಿಯಾಕ್ಷನ್ ನ ಶೋ ಮಾಡ್ತಾ ಇರೋದು. ದೆನ್ ಇನ್ನ ಕೆಲವೊಂದು ಬರುತ್ತೆ. ಇನ್ನೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಗಿವ್ಸ್ ರೈಸ್ ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಮೇಲ್ಗಡೆಗೆ ಆರೋ ಮಾರ್ಕ್ ತೋರಿಸಿದ್ದಾರೆ. ಏನು ಈ ಮೇಲ್ಗಡೆಗೆ ಆರೋ ಮಾರ್ಕ್ ತೋರಿಸಿದ್ರೆ? ಸಾರ್ ಪ್ರೆಸಿಪಿಟೇಟ್ ಹೋಗಿ ಮೇಲ್ಗಡೆ ಕೂತ್ಕೋತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ನಾವು ಕೆಳಗಡೆಗೆ ಬಂದಾಗ ಪ್ರೆಸಿಪಿಟೇಟ್ ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಮೇಲ್ಗಡೆ ಹೋಗಿ ಪ್ರೆಸಿಪಿಟೇಟ್ ಕೂತ್ಕೊಳ್ಳಲ್ಲ. ಇದನ್ನ ನಾವು ಏನು ಸಿಂಬಲ್ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಗ್ಯಾಸ್ ಅಲ್ವಾ, ಆ ಗ್ಯಾಸ್ ಎಲ್ಲ ಏನಾಗ್ತಾ ಇದೆ ಅವಾಗ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಹೊರಗಡೆಗೆ ಹೋಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ನಾವು ಕೆಮಿಸ್ಟ್ರಿಯಲ್ಲಿ ಒಂದು ಪದ ಬಳಸ್ತೀವಿ. ಏನಂತ ಬಳಸ್ತೀವಿ ಅಂದ್ರೆ ಎಫರ್ವೆಸನ್ಸ್ ಅಂತ. ಎಫರ್ವೆಸನ್ಸ್. ಈ ಪದಗಳಿಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಆ ಥರ ಎಲ್ಲ ತಿಳ್ಕೊಳ್ಳಿ. ಎಫರ್ವೆಸನ್ಸ್ ಅಂತ ಹೇಳ್ತೀವಿ ಮೇಲ್ಗಡೆಗೆ ಆರೋ ಮಾರ್ಕ್ ಏನಾದ್ರು ಬರ್ದಾಗ. ಮುಂದೆ ನೀವು ತಿಳ್ಕೊತೀರಿ ಹೋಗ್ತಾ ಹೋಗ್ತಾ. ಓಕೆ, ಇನ್ನು ಏನೇನು ಬರ್ಬೋದು ಇದರಲ್ಲಿ ಅಂತ ನೋಡೋದಾದ್ರೆ, ಇನ್ನೊಂದು ರಿಯಾಕ್ಷನ್ ಬರೆಯೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ರಿಯಾಕ್ಷನ್ ನಾವು ಮುಂಚೆನೆ ನೋಡಿದ್ವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಎನರ್ಜಿ ಕೊಟ್ಟಾಗ, ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ನಾವು ಎನರ್ಜಿ ಕೊಟ್ಟಾಗ, ಈ ಎನರ್ಜಿ ಕೊಡೋದನ್ನ ನಾವು ಏನಂತ ಮಾಡ್ತೀವಿ, ಈ ಡೆಲ್ಟಾ ಅಥವಾ ಈ ಟ್ರಯಾಂಗಲ್ ಸಿಂಬಲ್ ಬರೆದು ತೋರಿಸ್ತೀವಿ. ಹೀಟ್ ಕೊಟ್ಟಾಗ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಎಫರ್ವೆಸನ್ಸ್. ನಾನು ಆಗಲೇ ಹೇಳಿದೆ ಅಲ್ವಾ, ಈ ಸಿಂಬಲ್ ಏನು ಮಾಡುತ್ತೆ, ಎಫರ್ವೆಸನ್ಸ್. ಇದು ಇಟ್ಸ್ ಈಸ್ ಈ ರೀತಿ ನಾವು ಟ್ರಯಾಂಗಲ್ ಬರೆದ್ರೆ ಗಿವಿಂಗ್ ಎನರ್ಜಿ ಅಥವಾ ಹೀಟ್. ಎನರ್ಜಿ ಅಥವಾ ಹೀಟ್ನ ಕೊಡ್ತಾ ಇರುವಂಥದ್ದು. ಹೀಟ್ ಕೊಟ್ಟು ಅದನ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗೆ ಇದೇ ರೀತಿ ಇಲ್ಲಿ ನಾನು ಬೇರೆ ಕಲರ್ ತಗೋತೀನಿ. ಇಲ್ಲಿ ಸ್ಮಾಲ್ S ಬರೆದಿರ್ತಾರೆ ಈ ರೀತಿ. ದೆನ್ ಈ ರೀತಿ G ಬರೆದಿರ್ತಾರೆ. ಏನು ಈ S ಇರ್ಬೋದು, ಈ S ಇರ್ಬೋದು. G ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ, ಅಥವಾ L ಇರ್ಬೋದು, ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, S ಅಂತ ಇದ್ರೆ ಅದು ಸಾಲಿಡ್ ಅಂತ. ಓಕೆ, G ಅಂತ ಇದ್ರೆ ಗ್ಯಾಸ್, ದೆನ್ L ಅಂತ ಇದ್ರೆ ಲಿಕ್ವಿಡ್ ಅಂತ ಅರ್ಥ. ಓಕೆನಾ?
ದೆನ್ ಇನ್ನೇನೇನು ನೋಡ್ಬೋದು ನಾವು ಅಂತ ನೋಡಿದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ AQ ಅಂತ ಬರೆದಿರ್ತಾರೆ, ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ gives rise to sodium chloride plus ವಾಟರ್ ಅಂತ. ಓಕೆ, ಏನು ಈ AQ ಅಂದರೆ? ಏನೋ HCl ಇದೆ ಅಥವಾ NaOH ಇದೆ. ಈ AQ ಅಂತ ಏನು ಬರಿತೀವಿ? ಅಕ್ವೇಸ್ ಅಂತ ಅರ್ಥ. ಏನು ಅಕ್ವೇಸ್ ಅಂದರೆ? ಅಕ್ವೇಸ್ ಸೊಲ್ಯೂಷನ್ ಅಂದರೆ ಯಾವುದೋ ಒಂದು ಪದಾರ್ಥ ಇದೆ ಅಲ್ವಾ, ಅದನ್ನು ನಾವು ವಾಟರ್ನ ಹಾಕಿ ಮಾಡಿದ್ದೀವಿ ಅಥವಾ ವಾಟರಿಂದ ಡಿಸಾಲ್ವ್ ಮಾಡಿದ್ದೀವಿ ಅನ್ನೋದಕ್ಕೆ ನಾವು ಅಕ್ವೇಸ್ ಸೊಲ್ಯೂಷನ್ ಅಂತ ಬರಿತೀವಿ, ಇಂಡಿಕೇಟ್ ಮಾಡಿ ತೋರಿಸ್ತೀವಿ. ಓಕೆನಾ, ಇದಿಷ್ಟು ಗೊತ್ತಾಯ್ತು. ದೆನ್ ನಾವು ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಮಾಡಿ ನೋಡುವ ಒಂದಷ್ಟು ರಿಯಾಕ್ಷನ್ಗಳನ್ನ. ಓಕೆ, ಸಿಂಪಲ್ ರಿಯಾಕ್ಷನ್ ಇಂದಾನೆ ಸ್ಟಾರ್ಟ್ ಮಾಡೋಣ ನಾವು. ಓಕೆ, ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ಸ್. ಈ ಕೆಮಿಕಲ್ ಈಕ್ವೇಶನ್ಸ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಅಲ್ಲಿ ಏನೋ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಅದು ನ್ಯಾಚುರಲ್ ಆಗಿ ನಾವು ರಿಯಾಕ್ಷನ್ ಮಾಡಿದಾಗ ಅದು ಎಷ್ಟು ಆಟಮ್ ಇರಬೇಕು ಅಥವಾ ಎಷ್ಟು ಮಾಲಿಕ್ಯೂಲ್ ಇರಬೇಕು ಅಷ್ಟು ಕರೆಕ್ಟಾಗಿ ಇರುತ್ತೆ. ಬಟ್ ನಾವು ರಿಯಾಕ್ಷನ್ ಬರೆಯುವಾಗ ಅದು ತೋರಿಸಿರಲ್ಲ. ಅದು ಏನು ನ್ಯಾಚುರಲ್ ಆಗಿ ಆಗಿರುತ್ತೋ ಅದನ್ನು ನಾವಿಲ್ಲಿ ಈಗ ನಾವು ಬ್ಯಾಲೆನ್ಸ್ ಮಾಡಿ ತೋರಿಸ್ತಾ ಇದ್ದೀವಿ. ರಿಯಾಕ್ಷನ್ ನಾವು ಪ್ರಾಕ್ಟಿಕಲಿ ಮಾಡ್ತೀವಿ ಅಲ್ವಾ, ಅವಾಗ ಮಾಡುವಾಗ ಅದು ಆಲ್ರೆಡಿ ಬ್ಯಾಲೆನ್ಸ್ ಆಗಿರುತ್ತೆ, ಬಟ್ ನಾವು ಬರೆಯುವಾಗ ಇಲ್ಲಿ ತೋರಿಸ್ತೀವಿ ಅಷ್ಟೇ. ಸಿಂಪಲ್ ಈಕ್ವೇಶನ್ ಇಂದನೇ ಹೋಗೋಣ. ಯಾವುದು ತಗೊಳ್ಳೋದು? ಫಸ್ಟು ವಾಟರ್ ತಗೊಳ್ಳೋಣಲ್ವಾ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ gives rise to H2O. ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದಾದ್ರೆ 2H ಇದೆ, ಇಲ್ಲೂ 2H ಇದೆ, ಏನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ O ಅನ್ನೋದು 2 ಇದೆ, ಬಟ್ ಇಲ್ಲಿ ಆಕ್ಸಿಜನ್ ಒಂದೇ ಇದೆ. ಹಾಗಾಗಿ ನಾವು ಇಲ್ಲಿ 2 ಆಕ್ಸಿಜನ್ ಬರೆದ್ಬಿಡೋಣ. ಈಗ ಸರಿ ಆಯ್ತಾ? 2 ಆಕ್ಸಿಜನ್, 2 ಹೈಡ್ರೋಜನ್, 2 ಆಕ್ಸಿಜನ್ ಇತ್ತು, ಆಯ್ತಾ? ಓಕೆ, ಇಲ್ಲಿ ನಾವು ಆಕ್ಸಿಜನ್ನ ನಾವು ಈಕ್ವೇಶನ್ ಏನು ಬ್ಯಾಲೆನ್ಸ್ ಮಾಡೋ ಬರದಲ್ಲಿ ಈ ಹೈಡ್ರೋಜನ್ ಬ್ಯಾಲೆನ್ಸ್ ತಪ್ಪೋಗಿದೆ. ಸೊ ಈಗ ನಾವು ಹೈಡ್ರೋಜನ್ ಈ ಕಡೆ 2 ಇದೆ, ಈ ಕಡೆ 4 ಇದೆ. ಈ ಪ್ರಾಡಕ್ಟ್ ಅಲ್ಲಿ 4 ಇದೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಇರೋದ್ರಿಂದ ನಾವು ಇಲ್ಲೂ ಕೂಡ ನಾವು ಇನ್ನ 2 ಬರೆದು ಬಿಟ್ರೆ ಇಲ್ಲೂ ಕೂಡ 4 ಆಗೋಗುತ್ತೆ. ಬ್ಯಾಲೆನ್ಸ್ ಆಯ್ತಾ? ಈಕ್ವೇಶನ್ಸ್ ಬ್ಯಾಲೆನ್ಸ್ ಆಯ್ತು. ಓಕೆನಾ? ದೆನ್ ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. NaOH ಪ್ಲಸ್ H2SO4 sodium hydroxide plus sulfuric acid is gives rise to ಏನು ಕೊಡುತ್ತೆ ನಮಗೆ? Na2SO4 sodium sulfate plus ವಾಟರ್. ಸೋಡಿಯಂ ಸಲ್ಫೇಟ್ ಪ್ಲಸ್ ವಾಟರ್ನ ಕೊಡುತ್ತೆ. ಈಗ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ NaOH Na ಒಂದಿದೆ, ಇಲ್ಲಿ Na2 ಇದೆ. ಓಕೆನಾ, ನಾನಿಲ್ಲಿ ಬರ್ಕೋತೀನಿ Na, ಇಲ್ಲಿ 2 ಬರೆಯೋಣ. ಟ್ರೈ ಮಾಡಿ ನೋಡೋಣ. ಇದಕ್ಕೆ ನಾವು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಯಾವ್ದು ಆಗುತ್ತಾ ಅಂತ ನಾವು ಗೆಸ್ ಮಾಡಿ 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 ನೋಡುವಂಥದ್ದು. ಓಕೆ, ನಮ್ಗೆ ಇದೇ ಆಗುತ್ತೆ ಅಂತ ಗೊತ್ತಾಗಲ್ಲ, ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ 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 ಗೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇದಕ್ಕೆ 2 ಹಾಕಿದ್ರೆ ಸರಿ ಆಗುತ್ತಾ? ಆಗ್ಬೋದೇನೋ. ದೆನ್ ಇಲ್ಲಿ SO4 ಇದೆ, ಇಲ್ಲೂ SO4 ಒಂದಿದೆ. ಓಕೆ, ದೆನ್ ಈ ಕಡೆ ಎಷ್ಟು ಹೆಚ್ಚಿದೆ? ಈ ಕಡೆ 3 ಹೆಚ್ಚಿದೆ, ಬಟ್ ಈ ಕಡೆ 2 ಹೆಚ್ಚಿದೆ. ಈ ಕಡೆ 2 ಹೆಚ್ಚಿದೆ, ಈ ಕಡೆ ಎಷ್ಟಿದೆ? 3 ಹೆಚ್ಚಿದೆ. ಓಕೆ, ದೆನ್ ಇದನ್ನ ನಾವೀಗ ಇಲ್ಲಿ 2 ಹಾಕ್ಬಿಟ್ಟು ನೋಡೋಣ. 2 ಹೆಚ್ಚಾಕ್ಬಿಟ್ಟು ನೋಡೋಣ. ಎರಡು ಹೆಚ್ಚಾಗಿದೆ. ಇವಾಗ ಎಷ್ಟಾಯ್ತು? ಇಲ್ಲೂ 2 ಹೆಚ್ಚಾಯ್ತು, ಇಲ್ಲಿ 4 ಹೆಚ್ಚಾಯ್ತು, ಈ ಕಡೆ ಇಲ್ಲೂ ಕೂಡ ಇಲ್ಲಿ 3 ಹೆಚ್ಚಾಯ್ತು, ಇಲ್ಲಿ ಕೂಡ ನಾವು 2 ಹಾಕೋಣ. ಬ್ಯಾಲೆನ್ಸ್ ಆಯ್ತಾ ನೋಡಿ? ಸೋಡಿಯಂ ಈ ಕಡೆ 2 ಇದೆ, ಇಲ್ಲೂ ಕೂಡ 2 ಇದೆ. ಆಕ್ಸಿಜನ್ ಈ ಕಡೆ 5 ಇದೆ, ಈ ಕಡೆನೂ ಕೂಡ ಪ್ರಾಡಕ್ಟ್ ಸೈಡಲ್ಲೂ ಕೂಡ 5 ಇದೆ. ದೆನ್
ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಇಲ್ಲಿ ಸಾರಿ, ಹೈಡ್ರೋಜನ್ 2 ಇಲ್ಲ, 4 ಇದೆ. ಇಲ್ಲಿ 2, ಇಲ್ಲಿ 2, ಟೋಟಲ್ 4 ಆಯಿತು. ದೆನ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ದೆನ್ ಇನ್ನೊಂದು ರಿಯಾಕ್ಷನ್ ತಗೊಳ್ಳೋಣ. ಮೀಥೇನ್ ಪ್ಲಸ್ ಆಕ್ಸಿಜನ್ gives rise to ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ತುಂಬ ಸಿಂಪಲ್ ಆಗಿದೆ. ಇದನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋದಾದ್ರೆ, CH4, ಇಲ್ಲಿ ಹೈಡ್ರೋಜನ್ 4 ಇದೆ, ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 3 ಇದೆ ಅಲ್ವಾ? ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 3 ಇದೆ. ಸೊ ಇಲ್ಲಿ ನಾವು ಫಸ್ಟು ಕಾರ್ಬನ್ ಒಂದಿದೆ, ಬರ್ಕೊಳ್ಳಿ. ಕಾರ್ಬನ್ ಏನೂ ತೊಂದರೆ ಇಲ್ಲ. ದೆನ್ ಹೈಡ್ರೋಜನ್ 4 ಇದೆ, ಇಲ್ಲಿ ಹೈಡ್ರೋಜನ್ 2 ಇದೆ. ಸೊ ಇಲ್ಲಿ ನಾವು 2 ಹಾಕಿದರೆ ಹೈಡ್ರೋಜನ್ ಬ್ಯಾಲೆನ್ಸ್ ಆಗುತ್ತೆ. 4 ಹೈಡ್ರೋಜನ್, ಇಲ್ಲೂ 4 ಹೈಡ್ರೋಜನ್ ಆಯಿತು. ಈಗ ಆಕ್ಸಿಜನ್ ನೋಡೋಣ. ಇಲ್ಲಿ 2 ಆಕ್ಸಿಜನ್ ಐತೆ, ಇಲ್ಲಿ 2 ಆಕ್ಸಿಜನ್ ಆಯಿತು. ಒಟ್ಟು 4 ಆಕ್ಸಿಜನ್ ಆಯಿತು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಐಟಮ್, ಇಲ್ಲಿ 2 ಐಟಮ್ ಇದೆ. ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಬರೀ 2 ಆಕ್ಸಿಜನ್ ಇದೆ. ಅದನ್ನು ನಾವು 4 ಮಾಡಬೇಕು ಅಂದರೆ ಈ ಕಡೆ 2 ಹಾಕಿದರೆ ಆಯಿತು. ಇವಾಗ ಬ್ಯಾಲೆನ್ಸ್ ಆಯಿತಾ? ಬ್ಯಾಲೆನ್ಸ್ ಆಗಿದೆ. ದೆನ್ ಇನ್ನೊಂದು ರಿಯಾಕ್ಷನ್ ನೋಡೋಣ. ಯಾವ್ದು ತಗೊಳ್ಳೋದು? ಓಕೆ, ಐರನ್ ಪ್ಲಸ್ ಆಕ್ಸಿಜನ್ is gives rise to Fe2O3 ಫೆರಸ್ ಆಕ್ಸೈಡ್. ಇದನ್ನ ಬ್ಯಾಲೆನ್ಸ್ ಮಾಡ್ಬೋದಾ? ನೋಡೋಣ ಬ್ಯಾಲೆನ್ಸ್ ಮಾಡ್ಬೋದಾ ಅಂತ. ಓಕೆ, ಇಲ್ಲಿ ಐರನ್ 1 ಇದೆ, ಇಲ್ಲಿ 2 ಇದೆ. ಇಲ್ಲಿ ನಾವು 2 ಬದ್ದು ನೋಡೋಣ. ಫಸ್ಟ್ ಒಂದು ಕಡೆಯಿಂದ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲಿ ಮಾಡ್ತಾ ನೋಡೋಣ. ಇಲ್ಲೂ 2 ಐರನ್ ಆಯಿತು, ಇಲ್ಲೂ 2 ಐರನ್ ಆಯಿತು. ಪ್ರಾಡಕ್ಟ್ ಸೈಡಲ್ಲೂ 2 ಇದೆ, ರಿಯಾಕ್ಟೆಂಟ್ ಸೈಡಲ್ಲೂ 2 ಇದೆ. ಬಟ್ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಇಲ್ಲಿ 2 ಆಟಮ್ ಇದೆ, ಬಟ್ ಪ್ರಾಡಕ್ಟ್ ಸೈಡಲ್ಲಿ 3 ಆಟಮ್ ಇದೆ. ಇದನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನೋಡೋದಾದ್ರೆ, ನಾವು ಯೂಶುವಲಿ LCM, ಈಗ ಫಾರ್ ಎಕ್ಸಾಂಪಲ್ 2 ಮತ್ತು 3ನ ನಾವು ಎರಡನ್ನೂ ಸಮ ಅಂತ ತೋರಿಸ್ಬೇಕು ಮಲ್ಟಿಪ್ಲೈ ಮಾಡಿ ಅಂತ ಅಂದರೆ, ಅಥವಾ LCM ತೆಗೆದು ನಾವು ಏನು ಮಾಡ್ತೀವಿ? ಈ 2 ಇಂದ 3ನ ಮಲ್ಟಿಪ್ಲೈ ಮಾಡ್ತೀವಿ, 3 ಇಂದ 2ನ ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ನಮಗೆ 6 ಸಿಗುತ್ತಲ್ವಾ, ಈಕ್ವಲ್ ಆಗುತ್ತೆ. ಹಾಗೆ ಇಲ್ಲಿ ಎಲ್ಲಿ 2 ಇದೆಯೋ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಎಲ್ಲಿ ಆಕ್ಸಿಜನ್ 3 ಇದೆಯೋ 2 ಇಂದ ಮಲ್ಟಿಪ್ಲೈ ಮಾಡಿ. ಇವಾಗ ಬ್ಯಾಲೆನ್ಸ್ ಆಯಿತು ನೋಡಿ. ಆಕ್ಸಿಜನ್ 3 × 2 6, ಈ ಕಡೆನೂ 6 ಆಯಿತು, 6 ಆಕ್ಸಿಜನ್ ಆಯಿತು, ಈ ಕಡೆನೂ 6 ಆಕ್ಸಿಜನ್ ಆಯಿತು. ಬ್ಯಾಲೆನ್ಸ್ ಆಯಿತಾ? ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋ ಬರ್ದಲ್ಲಿ ನಾವು ಇಲ್ಲಿ Fe ನೋಡಿ, ಐರನ್ ಬ್ಯಾಲೆನ್ಸ್ ತಪ್ಪೋಗಿದೆ. ನಾವಾಗಲೇ 2 ಬರ್ಕೊಂಡಿದ್ವಿ ಅಲ್ವಾ? ಓಕೆ, ಇಲ್ಲಿ ಐರನ್ ಎಷ್ಟಾಯಿತು? 4 ಆಯಿತು. ಸೊ ನಾವು ಇಲ್ಲೂ ಕೂಡ 4ನ್ನು ಬರೆದ್ರೆ ಈಗ ಅದು ಬ್ಯಾಲೆನ್ಸ್ ಆಯಿತು. ಇದಕ್ಕೆ ನಾವು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ರಿಯಾಕ್ಷನ್ ಇರ್ತವೆ, ಅವು ಆಲ್ರೆಡಿ ಬ್ಯಾಲೆನ್ಸ್ ಆಗೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ NaCl, Na + Cl gives rise to NaCl. ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಎಲ್ಲ ಕಡೆ, ಈ ಕಡೆ ಒಂದು ಸೋಡಿಯಂ ಇದೆ, ಇಲ್ಲೂ ಒಂದು ಸೋಡಿಯಂ ಇದೆ, ಇಲ್ಲೂ ಒಂದು ಕ್ಲೋರಿನ್ ಇದೆ, ಇಲ್ಲೂ ಒಂದು ಕ್ಲೋರಿನ್, ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಓಕೆ, ಇದಿಷ್ಟು ರಿಯಾಕ್ಷನ್ಸ್ ಬಗ್ಗೆ ಆಯಿತು. ದೆನ್ ಒಂದೆರಡು ಹೋಮ್ವರ್ಕ್ಗಳು ಬರ್ಕೊಳ್ಳಿ. ಇದನ್ನು ನೀವು ಮನೆಯಲ್ಲಿ ಸಾಲ್ವ್ ಮಾಡಿ. ಹೋಮ್ವರ್ಕ್ ಆಲ್ರೆಡಿ ನಾನು ಮಾಡಿಸೋದು ಒಂದು ಸಿಂಪಲ್ ಆಗಿರೋದೊಂದು ಕೊಡ್ತೀನಿ. ಇದನ್ನು ನೀವು ಈಕ್ವೇಷನ್ಗೆ ಬರೆದು ಆಮೇಲೆ ಸಾಲ್ವ್ ಮಾಡಿ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ gives rise to ಏನಾಗುತ್ತೆ? ವಾಟರ್. ದೆನ್ ಇನ್ನೊಂದು, ಫಸ್ಟ್ ಇದನ್ನ ಈಕ್ವೇಷನಿಗೆ ಬರೆದು ಅದಾದ ನಂತರ ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಕಾರ್ಬನ್ ಪ್ಲಸ್ ಆಕ್ಸಿಜನ್ gives rise to
ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಮತ್ತೆ ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಇದನ್ನ ನೀವು ಮೊದಲು ಏನ್ ಬರಿಬೇಕು, ಸಿಂಬಲ್ ಅಲ್ಲಿ ಬರ್ಕೋಬೇಕು. ಅದಾದ್ಮೇಲೆ ನೀವೇನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಇದಾದ್ಮೇಲೆ ಸ್ವಲ್ಪ ನಿಮ್ಗೆ ಸಿಂಬಲ್ ಅಲ್ಲಿ ಬರೆಯೋದು ಬೇಡ, ಸ್ವಲ್ಪ ಸುಲಭ ಆಗ್ಲಿ ಅಂತ ಇನ್ನೊಂದು ಹೇಳ್ಕೊಡ್ತೀನಿ. C4 H10 C4H10 plus O2 gives rise to carbon dioxide plus ವಾಟರ್. ಇದನ್ನ ಬ್ಯಾಲೆನ್ಸ್ ಮಾಡಿ. ಓಕೆ, ದೆನ್ ನಾಲ್ಕನೇದು H2SO4 ಪ್ಲಸ್ FeSO4 gives rise to Fe2SO4 thrice ಪ್ಲಸ್ ವಾಟರ್. ಮೊದಲು ಎರಡು ಪ್ರಶ್ನೆ ಇದಾವೆ ಅಲ್ವಾ, ಈ ಮೊದಲು ಎರಡು ಪ್ರಶ್ನೆನ ನೀವು ಸಿಂಬಲ್ ನಲ್ಲಿ ಬರ್ಕೊಂಡು ಅದಾದ ನಂತರ ಈಕ್ವೇಶನ್ ಅಲ್ಲಿ ಬರ್ಕೊಂಡು ಅದಾದ್ಮೇಲೆ ನೀವು ಬ್ಯಾಲೆನ್ಸ್ ಮಾಡಬೇಕು. ಇದನ್ನ ನೀವು 3 ಮತ್ತೆ 4 ಇದೆಯಲ್ವಾ, ಇದನ್ನ ಬ್ಯಾಲೆನ್ಸ್ ಮಾಡಿ ಅದಾದ ನಂತರ ನೀವು ವರ್ಡ್ ಫಾರ್ಮಲ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಏನೋ H2SO4 ಅಂತ ಕೊಟ್ಟಿದ್ದೀನಿ. H2SO4 ಅಂದ್ರೆ ಏನು, ನಾನು ಒಂದು ಹೇಳ್ಬಿಡ್ತೀನಿ, ಸಲ್ಫ್ಯೂರಿಕ್ ಆಸಿಡ್ ಅಲ್ವಾ. ಅದೇ ರೀತಿ FeSO4 ಅಂದ್ರೆ ಏನು, ಇವೆಲ್ಲವನ್ನು ಬರೆದು ನೀವು ಇಟ್ಕೊಳ್ಳಿ. ಓಕೆ, ಬೇಕಿದ್ರೆ ನಮ್ಮ ನಂಬರ್ಗೆ ಕಳಿಸ್ಕೊಡಿ. ಓಕೆ, ದೆನ್ ಇವತ್ತು ಏನೇನು ಚರ್ಚೆ ಮಾಡಿದ್ವಿ ನಾವು, ಚೇಂಜಸ್ ಅಂದ್ರೆ ಏನು ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಅದಾದ ನಂತರ ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್, ಅದಕ್ಕೆ ಎಕ್ಸಾಂಪಲ್ ಏನು, ಕನ್ನಡದಲ್ಲಿ ಹೇಳೋದಾದ್ರೆ ಭೌತ ಬದಲಾವಣೆ ಹಾಗೂ ರಾಸಾಯನಿಕ ಬದಲಾವಣೆ. ಅದಾದ ನಂತರ ಸಿಂಬಲ್ ಅಥವಾ ಸಂಕೇತ ಅಂದ್ರೆ ಏನು ಅನ್ನೋದು ನೋಡಿದ್ವಿ, ಅವೆರಡಕ್ಕೂ ಉದಾಹರಣೆಗಳನ್ನ ನೋಡಿದ್ವಿ. ದೆನ್ ಇನ್ನೇನ್ ಮಾಡಿದ್ವಿ ನಾವು, ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಬ್ಯಾಲೆನ್ಸ್ ಮಾಡೋದು ಹೇಗೆ ಕೆಮಿಕಲ್ ರಿಯಾಕ್ಷನ್ಗಳನ್ನ ಅನ್ನೋದನ್ನ ನೋಡಿದ್ವಿ. ನಾವು ಮುಂದಿನ ತರಗತಿಯಲ್ಲಿ ಈಗ ಒಂದಷ್ಟು ರಿಯಾಕ್ಷನ್ಗಳನ್ನ ನೋಡಿದೀವಿ ಅಲ್ವಾ. ಆ ಎಲ್ಲಾ ರಿಯಾಕ್ಷನ್ಗಳು ಕೂಡ ಒಂದೇ ರೀತಿಯ ರಿಯಾಕ್ಷನ್ಗಳ ಅಥವಾ ಬೇರೆ ಬೇರೆ ರೀತಿ ರಿಯಾಕ್ಷನ್ಗಳಿದಾವ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.